ಈ ಥರ ನೆಕ್ ಲೈನ್ಸ್ ಕುರ್ತಾಗೆ ಇಲ್ಲ ಟಾಪ್ಸ್ಗೆ ಮಾಡುವಾಗ ಫ್ಯೂಸಿಂಗು ಹಾಕಿಬಿಟ್ಟು ಅಟ್ ದ ಸೇಮ್ ಟೈಮ್ ಬಟನ್ ಪಟ್ಟಿನೂ ಕೊಡೋದು ಈಸಿಯಾಗಿ ಯಾವ ಥರ ಮಾಡೋದಂತ ಇವತ್ತು ನಾನು ವೀಡಿಯೋಲಿ ಹೇಳ್ತೀನಿ. ಇದೇ ಥರ ರೆಗ್ಯುಲರ್ ಆಗಿ ನಿಮಗೂ ಸ್ವಿಂಗ್ ಟಿಪ್ಸ್ ಬೇಕಾದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಈ ಥರ ಫ್ಯೂಸಿಂಗ್ ನಾನು ರೆಡಿ ಮಾಡ್ಕೊಂಡಿರ್ತೀನಿ ನೆಕ್ ಪೀಸ್ಗೆ. ಸೊ ಫ್ರಂಟಲ್ಲಿನೂ ಈ ಥರ ಮಾಡ್ಕೊಳ್ಬೋದು. ಮಾಡ್ಕೊಂಡ್ಬಿಟ್ಟು ಅಯನ್ ಮಾಡ್ಕೊಳ್ಳಿ. ಎಷ್ಟು ದೂರ ನಾವು ಫೋಲ್ಡಿಂಗ್ ಮಾಡಬೇಕು ಆ ಥರ ಅಷ್ಟು ಅಯನ್ ಮಾಡ್ಕೊಳ್ಳಿ. ಸೊ ಇದನ್ನು ಫಸ್ಟು ಬ್ಯಾಕಲ್ಲಿ ಇಟ್ಕೊಂಡು ಸೊ ಹಿಂಗೆ ಓಪನ್ ಮಾಡಿ ಇವಾಗ ಇಷ್ಟು 1/4 ಇಂಚ್ ಬಿಟ್ಟಿರ್ತೀವಲ್ಲ ಸೊ ಅದರಲ್ಲಿ ಹೀಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ 1/4 ಇಂಚ್ ಎಷ್ಟು ಬಿಟ್ಟಿರ್ತೀವೋ ಎಷ್ಟು ಫೋಲ್ಡ್ ಮಾಡಿದ್ದೀವೋ ಅಲ್ಲೇ ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಸ್ಟಿಚ್ ಆದಮೇಲೆ ಹೀಗೆ ಬ್ಯಾಕಲ್ಲಿ ಟರ್ನ್ ಮಾಡಿಕೊಂಡು ಸೊ ಬ್ಯಾಕಲ್ಲಿ ಟರ್ನ್ ಮಾಡಿಕೊಂಡು ಈ ಥರ ನೆಕ್ನ ಫಿನಿಶ್ ಮಾಡ್ಕೊಳ್ಳೋಣ. ಎಷ್ಟು ಹೊಲಿಗೆ ಬಿಟ್ಟಿದ್ದೀವೋ ಎಷ್ಟು ಅಲವೆನ್ಸ್ಗೆ ಬಿಟ್ಟಿದ್ದೀವೋ ಅಷ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ಈ ಕಡೆ ಉಲ್ಟಾ ತಿರ್ಗಿಸ್ಕೊಂಡ್ಮೇಲೆ ಸೊ ಟಾಪ್ ಸ್ಟಿಚ್ ಫ್ಯೂಸಿಂಗ್ ಮೇಲೆ ಟಾಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಸೊ ಈ ಪಾಯಿಂಟ್ನ ಎಡ್ಜ್ನ ಈ ಥರ ಮಾಡಿಕೊಂಡು ಈ ಥರ ಅಯನ್ ಮಾಡ್ಕೊಂಡು ತೋರಿಸ್ತೀನಿ ಯಾವ ಥರ ಬಂದಿರುತ್ತೆ ಅಂತ. ಸೊ ನೋಡಿ ಅಯನ್ ಮಾಡಿದ್ಮೇಲೆ ನಿಮಗೆ ಬ್ಯಾಕಲ್ಲಿ ನೆಕ್ ಲೈನು ಫಿನಿಶ್ ಆಗಿರುತ್ತೆ. ಇದನ್ನು ಹೆಮ್ಮಿಂಗ್ ಮಾಡಬೇಕು. ಸೊ ಅದೇ ಥರ ನಿಮಗೆ ಪ್ಲಾಕೆಟ್ ಫ್ರಂಟಲ್ಲಿ ಬಟನ್ ಪಟ್ಟಿನೂ ಫಿನಿಶ್ ಆಗಿರುತ್ತೆ. ಸೊ ಈ ಥರ ನಾವು ವೆಸ್ಟರ್ನ್ ಟಾಪ್ಸ್ಗೆ ಯೂಸ್ ಮಾಡ್ಬೋದು.